ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ STA ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಇಲ್ಲಿ STA ಎಕ್ಸಾಮ್ಗೆ ಸೆಕೆಂಡ್ PUC ಮುಕ್ತಾಯ ಆಗಿರಬೇಕು, FTA ಎಕ್ಸಾಮ್ಗೆ ಡಿಗ್ರಿ ಮುಕ್ತಾಯ ಆಗಿರಬೇಕು. ಕಂಪ್ಲೀಟ್ ಆದರೆ ಮಾತ್ರ ನೀವು ಈ ಜಾಬ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು, ಇಲ್ಲಾದರೆ ಬರೋದಿಲ್ಲ. ನೀವು ನೋಡ್ಬೋದು ಇಲ್ಲಿ ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇದ್ದಾವೆ ಅಂತಂದು ನೀವು ನೋಡ್ಬೋದು. ಇಲ್ಲಿ STA ಎಕ್ಸಾಮನ್ನು KE ಅವರು ನಡೆಸ್ಕೊಡ್ತಿದ್ದಾರೆ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಆಗಿದೆ ಮತ್ತು ಎಕ್ಸಾಮ್ನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನಂತ. ಅರ್ಜಿ ಹಾಕಲು ಯಾವ ದಿನಾಂಕದಿಂದ ಸ್ಟಾರ್ಟ್ ಆಗಬೇಕಂತ ನೀವು ನೋಡ್ಬೋದು. 9ನೇ ತಾರೀಕು 10ನೇ ತಿಂಗಳ 2025 ಪ್ರಾರಂಭವಾಗಿ 1ನೇ ತಾರೀಕು 11ನೇ ತಿಂಗಳ ಅಂದರೆ ಮುಂದಿನ ತಿಂಗಳ 11ನೇ ತಾರೀಕಿನ ಮಟ್ಟ ಅರ್ಜಿಯನ್ನು ಸಲ್ಲಿಸ್ಬೋದು. STA ಅಥವಾ FTA ಎಕ್ಸಾಮ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ, ಹಾಗೂ ಹೇಗೆ ಅರ್ಜಿಯನ್ನು ಹಾಕ್ಬೋದು ಅದನ್ನು ತಿಳಿಸ್ತೀನಿ. ಬೇಕಾದರೆ ನೀವು ವಿಡಿಯೋ ನೋಡಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ನಿಮ್ಮ ಹತ್ತಿರದ ಅಪ್ಲಿಕೇಶನ್ ಹೋಗಿ ನೀವು ಅಮೌಂಟ್ ಕೊಟ್ಟು ಅಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಎಲ್ಲರೂ ಅಪ್ಲಿಕೇಶನ್ಗಳನ್ನು ಬೇಗ ಹಾಕಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಏನಾದರೂ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ.